ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಡುವೆ ಇಂಟ್ರೆಸ್ಟಿಂಗ್ ವಿಚಾರ, ಇಷ್ಟೆಲ್ಲ ದೇಶಾದ್ಯಂತ ಚರ್ಚೆ ಆಗ್ತಾ ಇದ್ದಂತೆ ಪ್ರಧಾನಮಂತ್ರಿ ಕಾರ್ಯಾಲಯ ಎಂಟ್ರಿ ಆಗುತ್ತೆ, ರಂಗ ಪ್ರವೇಶ ಮಾಡುತ್ತೆ. ಈ ಒಂದು ವಿಚಾರದಲ್ಲಿ ಇದೇನಪ್ಪ ಇದು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ, ರಾಮ ಮಂದಿರದಲ್ಲಿ ನಿಜಕ್ಕೂ ಕೂಡ ಅಂಥದ್ದು ಏನಾಗಿದೆ, ಲೂಟಿ ಆಗಿದೆಯಾ, ಎಷ್ಟಾಗಿದೆ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಒಂದು ನಿಖರವಾದ ಮಾಹಿತಿಯನ್ನ ಕೊಡಿ ಅಂತ ರಾಮ ಮಂದಿರ ಟ್ರಸ್ಟ್ಗೆ ಪ್ರಧಾನಮಂತ್ರಿ ಸಚಿವಾಲಯ ಒಂದು ಸೂಚನೆಯನ್ನ ಕೊಡುತ್ತೆ. ಆದರೆ ದುರಂತ ನೋಡಿ, ಈಗಾಗಲೇ UP ಸರ್ಕಾರ SIT ತನಿಖೆಗೆ ವಹಿಸ್ಬಿಟ್ಟಿದೆ ಈ ಒಂದು ಪ್ರಕರಣವನ್ನ. ಹೀಗಾಗಿ SIT ತನಿಖೆ ಆಗ್ತಾ ಇರೋದ್ರಿಂದ ನಾವು ರಾಮ ಮಂದಿರ ದೇಣಿಗೆ ವಿಚಾರವಾಗಿ, ಟ್ರಸ್ಟ್ ವಿಚಾರವಾಗಿ ಯಾವುದೇ ಮಾಹಿತಿಯನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ ರಾಮ ಮಂದಿರ ಟ್ರಸ್ಟ್ ಮಾಹಿತಿಯನ್ನ ಕೊಟ್ಟಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಈಗ ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಇದನ್ನ ಹೇಳ್ತಾ ಇದ್ವು. ಓಕೆ, SIT ತನಿಖೆ ಒಂದ್ ಕಡೆ, ಯಾಕೆ ಪ್ರಧಾನಮಂತ್ರಿ ಕಾರ್ಯಾಲಯ ಮಾಹಿತಿ ಕೇಳಿದ್ರು ಕೂಡ ಯಾಕೆ ಕೊಡ್ತಾ ಇಲ್ಲ ರಾಮ ಮಂದಿರ ಟ್ರಸ್ಟ್? ಇದುವರೆಗೂ ಆಗಿರ್ತಕ್ಕಂಥ ಒಂದು ವರದಿಯನ್ನ ಕೊಡಬೇಕಾಗಿತ್ತು ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ. ಬಟ್ SIT ತನಿಖೆ ಆಗ್ತಾ ಇರೋದ್ರಿಂದ ಇದ್ರ ಮೇಲೆ ಯಾವುದೇ ರೀತಿಯ ಪ್ರಭಾವ ಆಗಬಾರದು ಅನ್ನೋ ಕಾರಣಕ್ಕಾಗಿ ಈ ಒಂದು ಮಾಹಿತಿಯನ್ನ ಸೋರಿಕೆ ಮಾಡ್ತಾ ಇಲ್ಲ, ಕೊಡ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಆದರೆ ಪ್ರಧಾನಮಂತ್ರಿ ಕಾರ್ಯಾಲಯ ಮನಸ್ಸು ಮಾಡಿದ್ರೆ ಈ ಒಂದು ಮಾಹಿತಿಯನ್ನ ಕ್ಷಣಾರ್ಧದಲ್ಲಿ ತೆಗೆದುಕೋಬಹುದು. SIT ಇಂದ ಆಗಿರ್ಬೋದು ಅಥವಾ ರಾಮ ಮಂದಿರದಿಂದ ಆಗಿರ್ಬೋದು, ಬಹುಶಃ ಪಡ್ಕೊಳ್ಳಬಹುದು. ಹಾಗಿದ್ರೆ ಈ SIT ಏನ್ ತನಿಖೆ ಆಗ್ತಾ ಇದೆ, SIT ತನಿಖೆ ರಾಜ್ಯ ಸರ್ಕಾರದ ಪರಿಧಿಗೆ, ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ. SIT ಯಾವುದೇ ರಚನೆ, ಆಯಾ ರಾಜ್ಯ ಸರ್ಕಾರಗಳು SIT ಯನ್ನ ರಚನೆ ಮಾಡಿದ್ಮೇಲೆ ಆ ಸರ್ಕಾರಕ್ಕೆ ವರದಿಯನ್ನ ಕೊಡುತ್ತೆ. ಬಹುಶಃ ಇಲ್ಲಿ ಸರ್ಕಾರದ ಜೊತೆಗೆ ಪ್ರಧಾನಮಂತ್ರಿಗೂ ಕೂಡ ವರದಿಯನ್ನ ಕೊಡಬಹುದು ಅನ್ನೋ ಒಂದು ಚಾನ್ಸ್ ಇದ್ದಂತೆ ಕಾಣಿಸ್ತಾ ಇದೆ. ನೋಡೋಣ, ವೆಯ್ಟ್ ಮಾಡೋಣ. ಇದೇ ವಿಚಾರವಾಗಿ ಇವತ್ತು UP CM ಯೋಗಿ ಆದಿತ್ಯನಾಥ್ ಮಾತನಾಡ್ತಾ ಇದ್ರು, ವಿಪಕ್ಷಗಳ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾ ಇದ್ರು. ನೀವು ಬಾಯಿಗೆ ಬಂದಾಗ ಮಾತಾಡ್ತೀರಾ, ಅದೆಲ್ಲ ಮ್ಯಾಟ್ರು, ನಾವು SIT ರಚನೆ ಮಾಡಿದ್ದೀವಿ, ಅಕ್ರಮ ಆಗಿದ್ರೆ ಸಾಬೀತಾಗಲಿ, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನೋದನ್ನ ಗರಂ ಆಗಿಯೇ ಯೋಗಿ ಹೇಳಿದ್ದಾರೆ.